ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆಯಾ. ರಾಜಕೀಯ ಜಟಾಪಟಿ ಬಿಜೆಪಿ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಬಿಜೆಪಿ ಮೇಲೆ ಹಾಕೋದಿದ್ದೇ ಇದೆ. ಎಲ್ಲರೂ ಹೊಣೆಗಾರರೇ, ಯಾರ್ಯಾರು ಆಡಳಿತ ನಡೆಸಿ ಹೋಗಿದ್ದಾರೋ ಅವರೆಲ್ಲ ಹೊಣೆಗಾರರೇ. ಆದರೆ ಈಗಿನ ಪರಿಸ್ಥಿತಿ ಏನು ಹಾಗಾದರೆ? ಲಕ್ಷ ಕೋಟಿ ಸಾಲದ ಹೊರೆ ಹೊರಿಸಿದ್ದಾರೆ ಅನ್ನೋದು ಈಗ ಗಮನ ಸೆಳೀತಾ ಇದೆಯಲ್ಲ. ಇವತ್ತಿನ ಬಜೆಟ್ ಬೆನ್ನಲ್ಲೇ ಅಸಲಿ ಅಂಕಿಅಂಶಗಳು ತೆರೆದಿಡ್ತಿದ್ದಾವೆ. GDP ಅಂದರೆ GSTP, ಕರ್ನಾಟಕ ಸ್ಟೇಟ್ನ ಗ್ರೋತ್ ರೇಟ್ ಯಾವ ರೀತಿ ಇದೆ? GDP ನಮ್ಮದು ಓವರಾಲ್ಗಿಂತ ಚೆನ್ನಾಗಿದೆಯಲ್ಲ, ದೇಶದ ಪರ್ಫಾರ್ಮೆನ್ಸ್ಗಿಂತ ಬೇರೆ ರಾಜ್ಯಗಳ ಲೆಕ್ಕಾಚಾರದಲ್ಲೆಲ್ಲ ತಗೊಂಡ್ರೆ ಬಹಳ ಉತ್ತಮವಾಗಿದೆ, ನಾವು ಸುಸ್ಥಿರವಾಗಿದ್ದೀವಿ ಅಂತೆಲ್ಲ ಸಿದ್ದರಾಮಯ್ಯನವರು ಬಜೆಟಲ್ಲಿ ಅಬ್ಬರಿಸಿದಾರಲ್ಲ. ಅಸಲಿ ಸತ್ಯ ಏನು? ಆರ್ಥಿಕ ತಜ್ಞರುಗಳು ಏನು ಹೇಳ್ತಾ ಇದ್ದಾರೆ? ಸೌತ್ ಸ್ಟೇಟ್ಸು ನಿಧಾನಕ್ಕೆ ಇದೇ ಟ್ರೆಂಡ್ ಮುಂದುವರಿಸ್ಕೊಂಡು ಹೋದರೆ ಉತ್ತರ ರಾಜ್ಯಗಳಿಗಿಂತ ಇದುವರೆಗೆ ಬಿಮಾರು ಸ್ಟೇಟ್ಸ್ ಅಂತೆಲ್ಲ ಕರೆಸ್ಕೊಳ್ತಾ ಇದ್ವು, ಮತ್ತು ಅಭಿವೃದ್ಧಿಯಲ್ಲಿ ಬಹಳ ಹಿಂದಿದ್ದಂಥ ರಾಜ್ಯಗಳಿಗಿಂತ ಹಿಂದೆ ಬೀಳುವ ಪರಿಸ್ಥಿತಿ ಬರ್ತಾ ಇದೆಯಾ? ವಿಶೇಷವಾಗಿ ಕರ್ನಾಟಕದ ಕಥೆ ಏನಾಗಿದೆ? ಈಗ ಈ ಬಜೆಟಲ್ಲಿ 4 ಲಕ್ಷ ಕೋಟಿ ಮೀರಿ ಹೋಗಿದೆಯಲ್ವಾ, ಅಂದರೆ ಆ ಬಜೆಟ್ನ ಗಾತ್ರ. ಅಸಲಿಗೆ ಕಳೆದ ಬಜೆಟ್ಟಿಂದು ಏನಾಗಿದೆ ಕಥೆ? ಹೊಸ ಬಜೆಟ್ ಘೋಷಣೆ ಮಾಡಿದ್ದೀರಾ, ಸರಿ, ಅವಧಿ ಮುಗೀತು, ಹೊಸ ವರ್ಷ ಬಂತು, ಘೋಷಣೆ ಮಾಡ್ತೀರಾ. ಆದರೆ ಹಳೆ ಬಜೆಟ್ ಕಥೆ ಏನಾಗಿದೆ? ಈ ಹೊಸ ಬಜೆಟ್ ಪ್ರಯೋಜನ ಏನು ಅನ್ನುವಂಥ ಕೂಗು ಕೂಡ ಎದ್ದಿದೆ. ಇದೆಲ್ಲ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಇವತ್ತಿನ ಬಜೆಟ್ನ ಬಗ್ಗೆ ಆಕ್ಷೇಪ, ಆಕ್ರೋಶ ವ್ಯಕ್ತವಾಗಿದ್ದು, ಮುಸಲ್ಮಾನರಿಗೇನೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. 16ನೇ ದಾಖಲೆ ಬಜೆಟಲ್ಲಿ, ಪಾಪ ಇವ್ರದ್ದು ಲಾಸ್ಟ್ ಬಜೆಟ್ ಇರಬೇಕು, ಅದಕ್ಕೆ ವೋಟ್ ಹಾಕಿದಂಥ ಮುಸಲ್ಮಾನರ ಋಣ ತೀರಿಸೋದಕ್ಕೋಸ್ಕರ ಇಷ್ಟು ದೊಡ್ಡ ಕೊಡುಗೆ ಕೊಟ್ಟು 4% ರಿಸರ್ವೇಷನ್ನು ಕೊಟ್ಟು ಎಲ್ಲ ಅವ್ರ ಮದುವೆಯಿಂದ ಹಿಡಿದು ITI, ಅವರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, ಸಮುದಾಯದ ಅಭಿವೃದ್ಧಿಗೆ ಅಂತ ದೊಡ್ಡ ಮಟ್ಟದ ಘೋಷಣೆ ಮಾಡಿ ಹೋಗಿದ್ದಾರೆ ಅನ್ನುವ ಆಕ್ರೋಶ ಒಂದು ಕಡೆ ಇದ್ದರೆ, ಘೋಷಣೆ ಏನೋ ಮಾಡ್ತಾರೆ, ಅವ್ರಿಗೂ ಇರಲಿ ಇನ್ನೊಬ್ರಿಗೂ ಇರಲಿ, ಆದರೆ ಅಸಲಿಗೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ತಾ ಹೋಗ್ಬೇಕಲ್ವ. ಈಗ ಮೊದಲನೇದಾಗಿ ಹಿಂದಿನ ಬಜೆಟ್ನ ಲೆಕ್ಕಾಚಾರ, BJP ಕೂಡ ಅದನ್ನೇ ಎತ್ಕೊಂಡಿದೆ. ಈಗ 4ನೇ ಕ್ಲಾಸೇ ಪಾಸ್ ಆಗದೆ 5ನೇ ಕ್ಲಾಸ್ ಓದೋದಕ್ಕೆ ಹೋದರೆ ಏನಾಗುತ್ತೆ ಕಥೆ ಅನ್ನೋ ಎಕ್ಸಾಂಪಲ್ ಕೊಟ್ಟು ಚಾಟಿ ಬೀಸ್ತಿರೋದು. ಅಂದರೆ ಅರ್ಥ, ಕಳೆದ ಆರ್ಥಿಕ ವರ್ಷದ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ ಇನ್ನೂ ಅನುಷ್ಠಾನ ಆಗಿಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಅಂದರೆ ಇಲಾಖಾವಾರು ಪ್ರಗತಿ ಅಂತ ರಿಲೀಸ್ ಆಗುತ್ತಲ್ಲ, KDP ರಿಪೋರ್ಟ್ ಇದೆ, ಯಾವುದು ಆರೋಪ ಮತ್ತೊಂದು ಅಲ್ಲ. BJP ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಅಲ್ಲ. KDP ರಿಪೋರ್ಟ್ ಆಧಾರದಲ್ಲಿ ರಿವ್ಯೂ ಕೂಡ ಇದನ್ನು ರಿಪೋರ್ಟ್ ಮಾಡಿತ್ತು ಈ ಹಿಂದೆನೆ, ಒಂದು ವಾರದ ಮುಂಚೆನೆ. ಹೊಸ ಬಜೆಟ್ ಹೊಸ್ತಿಲಲ್ಲಿ ಏನಾಗಿದೆ ಕಥೆ? ಅನುದಾನ ಘೋಷಣೆ ಮಾಡಿದ್ದೆಷ್ಟು, ವೆಚ್ಚ ಮಾಡಿದ್ದೆಷ್ಟು, ತಲುಪಿದ್ದೆಷ್ಟು, ಅದರಲ್ಲಿ ವೆಚ್ಚ ಮಾಡಿದ್ದೆಷ್ಟು, ಉಳಿದಿರೋದು ಎಷ್ಟು, ಅಂದರೆ ಅನುಷ್ಠಾನ ಮಾಡದೆ ಆ ವ್ಯತ್ಯಾಸ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ, ಸಾಲ, ಇದೆಲ್ಲ ಚರ್ಚೆ ಆಗಿತ್ತಲ್ವ. ಈಗ ಅದನ್ನೇ ಎತ್ಕೊಂಡಿದ್ದಾರೆ. ಸರಿ, 4ನೇ ಕ್ಲಾಸ್ ಫೇಲ್ ಆಗಿದ್ದೀರಾ ನೀವು, ಅದನ್ನು ಪಾಸ್ ಮಾಡ್ಕೊಳ್ಳೋದನ್ನೇ ನೋಡ್ತಿಲ್ಲ ಅಂತ ಹೇಳ್ತಾ ಇರೋದು. ಅಂದರೆ KDP ರಿಪೋರ್ಟ್ ಪ್ರಕಾರ ಇಲಾಖಾವಾರು ಪ್ರಗತಿ 62%ಗೆ ಕುಸಿದಿದೆ. 70+ ಇದ್ದಿದ್ದು, 71 72 ಇದ್ದಿದ್ದು ಕಳೆದ ವರ್ಷಕ್ಕಿಂತ ಈ ಸಲ ಕುಸಿತ ಆಗಿದೆ, ಕುಂಠಿತ ಆಗಿದೆ ಇಲಾಖಾವಾರು ಬೆಳವಣಿಗೆ ಅಂತ ನೋಡಿದಾಗ. ಇದು ಸರ್ಕಾರನೇ ಕೊಡ್ತಿರುವಂತಹ ಮಾಹಿತಿ ಅಲ್ವಾ. ಅಷ್ಟು ಅನುಷ್ಠಾನ ಆಗದೆ ಬಾಕಿ ಉಳ್ಕೊಂಡಿದೆ. ಅಂದರೆ ಕಳೆದ ಬಜೆಟ್ ಫೇಲು ನಿಮ್ಮದು ಅಂತ ಈಗ ಅಂಕಿಅಂಶ ಇಟ್ಟು ಅಟ್ಯಾಕ್ ಮಾಡ್ತಿರೋದು. ಈ ಹೊತ್ತಲ್ಲಿ ಹೊಸ ಬಜೆಟ್ ಮಂಡಿಸಿದ್ರೆಷ್ಟು, ಬಿಟ್ಟರೆಷ್ಟು? ಸುಮ್ಮನೆ ನೀವು ಕನ್ನಡಿಗರಿಗೆ ಕಣ್ಣೊರೆಸುವಂಥ ಗ್ಯಾರಂಟಿ ಘೋಷಣೆ ಮಾಡಿದ್ದೀರಾ ಅಷ್ಟೇ ಅಂತ. ಈಗ ಗ್ಯಾರಂಟಿಲೂ ಕೂಡ ಅದರ ವೆಚ್ಚವನ್ನು ಸ್ವಲ್ಪ ತಗ್ಗಿಸಿದ್ದಾರೆ. 60,000 ಕೋಟಿ ಅಂತ ಹೇಳ್ತಿದ್ರಲ್ವ, ಈಗ 51,000ಕ್ಕೆ ತಗ್ಗಿಸಿರೋದು ಕೂಡ ಕಂಡು ಬರ್ತಾ ಇದೆ. ಓವರಾಲ್ ಎಲ್ಲ ಕಡೆಯಿಂದ ಹೊರೆ ಬೀಳ್ತಿರೋದು, ಎಲ್ಲೆಲ್ಲಿ ಹೊರೆ ತಗ್ಗಿಸ್ಕೊಳ್ಳೋಣ ಅಂತ ಸರ್ಕಾರ ಪ್ರಯತ್ನ ಪಡ್ತಿರೋದು, ಶತಪ್ರಯತ್ನ ಪಡ್ತಿರೋದು ಕಾಣ್ತಾ ಇದ್ದೀವಿ ನಾವು. ಇದರ ನಡುವೆ ಈ ಗ್ಯಾರಂಟಿ ಯೋಜನೆಗಳು, ಸಮಾಜ ಕಲ್ಯಾಣಕ್ಕೆ ಅಂತ ಮಾಡಿರೋ ಸ್ಕೀಮ್ಗಳು ಎಲ್ಲ ತಾತ್ಕಾಲಿಕವಾಗಿ ನೋಡೋಕೆ ಹೋದರೆ ನಾವು ಶಾರ್ಟ್ ಟರ್ಮಲ್ಲಿ ಅನುಕೂಲ ಆಗುತ್ತೆ, ಖಂಡಿತ ಬಡವ್ರಿಗೆ ಅನುಕೂಲ ಆಗುತ್ತೆ, ಬಡವ್ರಿಗೆ ಖರ್ಚು ಮಾಡೋದಕ್ಕೆ ದುಡ್ಡು ಓಡಾಡುತ್ತೆ, ಆಗ ಅದು ಆರ್ಥಿಕತೆಗೇ ಬರುತ್ತೆ ಅನ್ನೋ ಥರ ಶಾರ್ಟ್ ಟರ್ಮ್ ಲೆಕ್ಕಾಚಾರದಲ್ಲಿ ನಾವು ಹೇಳ್ಬೋದು. ಬಟ್ ಲಾಂಗ್ ಟರ್ಮ್ ಅಂತ ನೋಡೋದಕ್ಕೆ ಹೋದಾಗ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ಬಜೆಟ್ ಸಂದರ್ಭದಲ್ಲಿ ಎಕ್ಸ್ಪರ್ಟ್ಸ್ ವಿವರಿಸಿದ್ದಾರೆ ನೋಡಿ. ಸಿದ್ದರಾಮಯ್ಯನವರು ಭಾಷಣದಲ್ಲಿ ಹೇಳಿದ್ರಲ್ವ, ನಮ್ಮ GSTP
ಓವರಾಲ್ ಬೇರೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಎಲ್ಲ ಕಡೆ 6.7 6.8 ಮತ್ತು ಭಾರತದ GDP ಪ್ರೆಡಿಕ್ಷನ್ ಕೂಡ ಅತ್ಯುತ್ತಮವಾಗಿಲ್ಲ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡೌನ್ ಇದೆ. ಜಾಗತಿಕವಾಗಿ ಸಾಕಷ್ಟು ಸವಾಲುಗಳ ನಡುವೆ ಭಾರತದಲ್ಲಿ ಬಹಳ ಹೀನಾಯ ಪ್ರದರ್ಶನ ಏನಲ್ಲ, ಉತ್ತಮವಾಗೇ ಇದೆ ಅಂತ ಹೇಳಲಾಗ್ತದೆ. ಬಟ್ ಆದರೂ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ ಅಲ್ವಾ. ಅದೆಲ್ಲ ಲೆಕ್ಕಾಚಾರ ನೋಡೋದಕ್ಕೆ ಹೋದರೆ ನಮ್ಮ ಸ್ಟೇಟ್ GDP GSDP 7.4% ಬೆಳವಣಿಗೆ, ದೇಶದ ಆರ್ಥಿಕತೆ 6.4 ಅಂದರೆ 7ಕ್ಕಿಂತ ಕೆಳಗಡೆನೇ ಪ್ರೆಡಿಕ್ಷನ್ ಇದ್ದರೆ ನಮ್ಮದು ಜಾಸ್ತಿ ಇದೆಯಲ್ವಾ. ರಾಜ್ಯದ ಆರ್ಥಿಕ ಅಭಿವೃದ್ಧಿ ಪಥದಲ್ಲಿ ಚೆನ್ನಾಗಿ ಮುಂದುವರಿತಾ ಇದ್ದೀವಿ ಅಂತ ಸಿದ್ದರಾಮಯ್ಯನವರು ಸಮಜಾಯಿಷಿ ಕೊಡ್ತಾರೆ. ಹಾಗಾದರೆ ನಾವು ಲೆಕ್ಕ ಹಾಕಬೇಕಾಗಿರೋದು ಹೇಗೆ? ಇಷ್ಟು ವರ್ಷ ಇದ್ದಿದ್ದಕ್ಕಿಂತ ಕಡಿಮೆ ಆಗಿದೆ, ಬಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಸಾಂಪ್ರದಾಯಿಕವಾಗಿ ಮುಂದಿದ್ವಿ, ಈಗಲೂ ಮುಂದಿದ್ದೀವಿ. ಬಟ್ ಅವರ ವೇಗ ಜಾಸ್ತಿ ಆಗ್ತಿದೆ, ನಾವು ಇಳಿಮುಖವಾಗ್ತಿದ್ದೀವಿ. 14% ಇದ್ದಿದ್ದು 10% ಆಗಿ ಈಗ 8% 7%ಗೆ ಬಂದು ನಿಂತರೆ ಸದ್ಯಕ್ಕೆ ಸೇಫ್ ಇದ್ದೀವಿ. ಆದರೆ ಇಳಿಮುಖವಾಗ್ತಾ ಇದ್ದೀವಿ ಅನ್ನೋದು ಡೇಂಜರಸ್ ಅಲ್ವಾ. GSDP ನಮ್ಮ 3 ವರ್ಷಗಳ ಲೆಕ್ಕಾಚಾರವನ್ನು ತಗೊಂಡ್ರೆ ಕಡಿಮೆ ಆಗಿದೆ, ಇಳಿಮುಖವಾಗಿದೆ ಅನ್ನೋದು ಡೇಂಜರಸ್, ಹೌದಾ ಅಲ್ವಾ? ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರ ಕೊಡಬೇಕು. ಈಗ BJPಯವರು ಸಾಲರಾಮಯ್ಯ ಅಂತ ಅಟ್ಯಾಕ್ ಮಾಡ್ತಿದ್ದಾರೆ. ಬೊಮ್ಮಾಯಿ ಅವರು, ಹಾಗಾದ್ರೆ ನೀವು ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ ಎಲ್ಲ ಹಾಳು ಮಾಡಿ ಹೋಗಿದ್ರು, ನಾವು ಸರಿ ಮಾಡ್ತಿದ್ದೀವಿ ಅಂತ. ನೀವು ಡಿಫಿಸಿಟ್ ಕೊರತೆ ಬಜೆಟ್ ಮಂಡಿಸಿದ್ರಿ, ಬೊಮ್ಮಾಯಿ ಅವ್ರು ಹೆಂಗ ಸರ್ಪ್ಲಸ್ ಬಜೆಟ್ ಮಂಡಿಸಿದ್ರು ಅನ್ನೋ ರೀತಿಯ ಸವಾಲು ಹಾಕ್ತಿದ್ದಾರೆ. ಎಲ್ಲ ಇದ್ರ ನಡುವೆ ಸಿದ್ದರಾಮಯ್ಯನವರು ಬಜೆಟ್ ಬಳಿಕ ಒಂದಿಷ್ಟು ಉತ್ತರ ಕೊಟ್ಟಿದ್ದಾರೆ. ಸಾಲ ಮಾಡೋದಕ್ಕೆ ಲಿಮಿಟ್ ಹಾಕಲಾಗಿದೆ, 25% GSDPಯ 25% ಮಿತಿ ಒಳಗಡೆ ಸಾಲ ಮಾಡೋದಕ್ಕೆ ಅವಕಾಶ ಇದೆ. ನಮ್ದಿನ್ನು 25% ರೀಚ್ ಆಗಿಲ್ಲ, 24.91% ಮಿತಿಯಲ್ಲೇ ಸಾಲ ಪಡ್ಕೊಂಡಿದ್ದೀವಿ. ವಿತ್ತೀಯ ಕೊರತೆ GSDPಯ 3% ಮಿತಿ ಒಳಗಿರಬೇಕು, ನಮ್ದು 2.99% ವಿತ್ತೀಯ ಕೊರತೆ ಇಟ್ಟಿದ್ದೀವಿ. ಹಾಗಾಗಿ ನಮ್ದೇನು ಆರ್ಥಿಕವಾಗಿ ಸಂಕಷ್ಟದ ಪರಿಸ್ಥಿತಿ ಇಲ್ಲ. ಅಶೋಕಂಗೆ ಇದೆಲ್ಲ ಏನು ಅರ್ಥ ಆಗುತ್ತೆ ಅಂತ ಅವರು ಕೂಡ ತಿರುಗೇಟ್ ಕೊಟ್ಟರು BJP ವಾಗ್ದಾಳಿಗೆ. ಆದರೆ BJP ಕಾಂಗ್ರೆಸ್ ಜಟಾಪಟಿ ಏನೇ ಇರಲಿ, ಕರ್ನಾಟಕದ ಆರ್ಥಿಕ ತಜ್ಞರು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರಲ್ವ. ಈಗ ನಮ್ಮ GSDP ಎಷ್ಟಿತ್ತು, ಈಗ ಎಷ್ಟಾಗಿದೆ, ಇಳಿಮುಖವಾಗ್ತಾ ಇದೆ. ಉತ್ತರದ ರಾಜ್ಯಗಳು ಹಿಂದಿದ್ದವರು ಮುಂದೆ ವೇಗವಾಗಿ ಸಾಗ್ತಿದ್ದಾರೆ. ಸೊ ನಮ್ಮ ವೇಗ ಯಾಕೆ ಡೌನ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ. ಸಾಲದ ಹೊರೆ ಒಂದು ಕಡೆ ಮತ್ತು ಪ್ರಗತಿಯ ದರ ಕಡಿಮೆ ಆಗ್ತಿರೋದು ಇನ್ನೊಂದು ಕಡೆ, ಇದೆಲ್ಲವೂ ಆಘಾತಕಾರಿ. ಸೊ ಇವತ್ತಿನ ಬಜೆಟ್ ಮಟ್ಟಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಇದು. ಗ್ರೋತ್ ಆಗ್ತಿದೆಯಾ ಅಥವಾ ಮೈನಸ್ ಆಗ್ತಿದೆಯಾ ಅನ್ನೋದು. ಸಹಜವಾಗಿ ಸೌತ್ ಸ್ಟೇಟ್ಸು, ಅದು ಕರ್ನಾಟಕ, ಆಂಧ್ರ, ಬೇರೆ ರಾಜ್ಯಗಳು, ಈ ಉತ್ತರದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸಂಪನ್ಮೂಲ ಇರಬಹುದು, ಎಲ್ಲ ರೀತಿಯಲ್ಲಿ ಕಂಟ್ರೋಲ್ಡ್ ಆಗಿದೆ ಪರಿಸ್ಥಿತಿ. ಆರ್ಥಿಕವಾಗಿ ಅಭಿವೃದ್ಧಿಯ ದರ ಚೆನ್ನಾಗೇ ಇದೆ. ಈಗ ದಿಢೀರಾಗಿ ಚೆನ್ನಾಗಾಗಿದೆ ಅಂತಲ್ಲ, ಚೆನ್ನಾಗಿದೆ ಕರ್ನಾಟಕದಲ್ಲಿ. ಆದರೆ ಇದು ಇಳಿಮುಖವಾಗ್ತಿದೆ ಅನ್ನೋದು ವೆರಿ ಡೇಂಜರಸ್. ಅದನ್ನೇ ಇವತ್ತು ಎಕ್ಸ್ಪರ್ಟ್ಸ್ ಹೇಳಿರೋದು. 9.8 ಗುಡ್ ನಂಬರ್ ಬೇರೆದಕ್ಕೆ ಹೋಲಿಕೆ ಮಾಡಿದ್ರೆ, ಆದರೆ 14ರಿಂದ 9ಕ್ಕೆ ಇಳಿದ್ರೆ ಅದು ಗುಡ್ಡ ಬೇಡ. 14.8 ಆಸುಪಾಸಲ್ಲಿ ಇದ್ದಿದ್ದು ಈಗ 9 ಆಸುಪಾಸಿಗೆ ಬಂದು ನಿಂತರೆ ಏನು ಕಥೆ ನೋಡಿ. 3 ವರ್ಷಗಳಲ್ಲಿ ನೋಡಿದ್ರೆ, ಹಿಂದಿನ 3 ವರ್ಷಗಳ ಲೆಕ್ಕಾಚಾರದಲ್ಲಿ 14.2 ಇತ್ತು, 10%ಗೆ ಇಳಿತು, ಆಮೇಲೆ 9%ಗೆ ಬಂದಿದೆ ಪ್ರೊಜೆಕ್ಷನ್ನು. 2024-25ರಲ್ಲಿ 9.4% ಗ್ರೋತ್ ರೇಟ್ ಆಗಬಹುದು ಅಂತ ರಿವೈಸ್ಡ್ ಎಸ್ಟಿಮೇಷನ್ ಎಲ್ಲ ಮಾಡಿದ್ರು. ಸೊ ಏನಾಗ್ತಿದೆ, ಈಗ ಇಳಿಮುಖ ಆಗ್ತಿದೆ. ನಂಬರ್ ಬೇರೆಯವರು ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಈಗಲೂ ಕೂಡ, ಬಟ್ ಇಳಿತಾ ಹೋದರೆ ಎಷ್ಟು ವರ್ಷ ಚೆನ್ನಾಗಿರುತ್ತೆ. ಇದು ಈ ಗ್ಯಾರಂಟಿ ಮತ್ತೊಂದು ಅಂತ ಸಿಕ್ಕಾಪಟ್ಟೆ ಜನಪ್ರಿಯ ಯೋಜನೆಗಳನ್ನು ಕೊಡ್ತಾ ಇರೋದ್ರ ಎಫೆಕ್ಟೇ. ಇದಕ್ಕೆ BJP ಹಿಂದಿನ ಸರ್ಕಾರದ ಕೊಡುಗೆನೂ ಇರುತ್ತೆ. ಕಾಂಗ್ರೆಸ್ ದೂರ್ತಾ ಇರೋದೇ ಅದಲ್ವಾ, BJP ಸರ್ಕಾರ ಎಲ್ಲ ಯದ್ವಾ ತದ್ವಾ ಮಾಡಿ ಹೋಗಿದ್ದಾರೆ, ಅದನ್ನು ಸರಿ ಮಾಡೋಕೆ ನಮಗೆ ಸವಾಲಾಗಿದೆ ಅಂತ. ಖಂಡಿತ ಯಾವ್ಯಾವ ಸರ್ಕಾರ ಬಂದಿದೆಯೋ ಎಲ್ಲ ಸರ್ಕಾರಗಳ ಕೊಡುಗೆನೂ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಕಳೆದ 3 ವರ್ಷಗಳ ಲೆಕ್ಕಾಚಾರ ತಗೊಂಡ್ರೆ ಕರ್ನಾಟಕದಲ್ಲಿ ಆರ್ಥಿಕ ಪ್ರಗತಿ ಬಹಳ ಇಳಿಮುಖವಾಗಿ ಅನಿಸ್ತಾ ಇದೆ. ಬಂಡವಾಳ ಹೂಡಿಕೆಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಪೆಟ್ಟು ಬೀಳ್ತಾ ಇದೆ. ನೀತಿ ಆಯೋಗದ ನಂಬರ್ಸನ್ನೇ, ಈ ಹಿಂದೆ ಕೆಲವು ದಿನಗಳ ಹಿಂದೆ ರಿಲೀಸ್ ಆದಂಥ ನೀತಿ ಆಯೋಗದ ನಂಬರ್ಸ್ ನೋಡಿದ್ರೆ, ಫಿಸ್ಕಲ್ ಹೆಲ್ತ್ ರಿಪೋರ್ಟನ್ನು ನೋಡಿದ್ರೆ ಅದು ಕೂಡ ಆಘಾತಕಾರಿಯಾಗಿತ್ತು. ಎಷ್ಟು ಡೌನ್ ಆಗಿದೆ. ಟಾಪ್ ಮೋಸ್ಟ್ ರಾಜ್ಯಗಳ
ಪಟ್ಟಿಯಲ್ಲಿದ್ದಂತಹ ಕರ್ನಾಟಕ ಈಗ ಬಹಳ ಕೆಳಗೆ ಹೋಗಿರೋದನ್ನು ನೋಡಿದ್ವಿ ನಾವು. ಅದನ್ನು ನಿಮ್ಮ ಮುಂದೆ ರಿಪೋರ್ಟ್ ಕೂಡ ಮಾಡಿದ್ವಿ. ಸೊ ಓವರ್ ಆಲ್ ಕರ್ನಾಟಕದ ನಂಬರ್ ಈಗ ಚೆನ್ನಾಗಿದೆ, ಬಟ್ ಇಳಿಮುಖವಾಗ್ತಾ ಇದೆ ಅನ್ನೋದು ಡೇಂಜರಸ್. ಬೇರೆಯವರು ಕಂಪೇರ್ ಮಾಡ್ಕೊಂಡು ನಾವು ಈಗಲೂ ಚೆನ್ನಾಗಿದ್ದೀವಿ ಅಂದರೆ ನಾವು ಮೊದಲು ಹೆಂಗಿದ್ವಿ ಅಂತ ನೋಡ್ಬೇಕಲ್ವಾ. ಅದನ್ನೇ ಹಿಡ್ಕೊಂಡು ಈಗ BJP ಅಟ್ಯಾಕ್ ಮಾಡ್ತಿದೆ. 4ನೇ ಕ್ಲಾಸೇ ಪಾಸ್ ಆಗದೆ ನೀವು 5ನೇ ಕ್ಲಾಸ್ ಎಕ್ಸಾಮ್ ಬರಿತೀನಿ ಅಂದರೆ ಏನು ಕಥೆ ನಿಮ್ಮದು? ಈ ಬಜೆಟ್ ಸುಮ್ಮನೆ ವೇಸ್ಟ್ ಬಜೆಟ್ಟು. 1 ಲಕ್ಷ ಕೋಟಿ ಸಾಲ ಬೇರೆ ಹೊರಿಸಿದ್ದೀರಿ, ಸಾಲ ಮಾಡೋದ್ರಲ್ಲಿ ದಾಖಲೆ ಬರೆದಿದ್ದೀರಿ, ದಾಖಲೆಯ ಹಲಾಲ್ ಬಜೆಟನ್ನು ಮಂಡಿಸಿದಿರಿ ಅಂತ ಹಲವು ರೀತಿಯಲ್ಲಿ ಅಟ್ಯಾಕ್ ಮಾಡ್ತಿದೆ. ಈ ರಾಜಕೀಯ ಕೆಸರಚಾಟಗೇನೇ ಇರಲಿ, ಆದರೆ ಆರ್ಥಿಕತೆ, ರಾಜ್ಯದ ಆರ್ಥಿಕತೆ ದೃಷ್ಟಿಯಿಂದ ನೋಡ್ಬೇಕಲ್ವಾ. ಯಾಕೆ ಸಮಸ್ಯೆ ಆಗ್ತಾ ಇದೆ ಹಾಗಾದ್ರೆ ಅಂತ ಕೇಳಿದ್ರೆ, ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಂಡವಾಳ ವೆಚ್ಚ, ಇದಕ್ಕೆ ಸ್ಪೇಸ್ ಇಲ್ದಿರೋಷ್ಟು ಗ್ಯಾರಂಟಿ ಈ ಜನಪ್ರಿಯ ಯೋಜನೆಗಳು ಹೊರೆಯಾಗ್ಬಿಟ್ಟಿವೆ. ಅದನ್ನು ನಾವು ಹೇಳ್ತಿಲ್ಲ ಅಥವಾ ವಿರೋಧ ಪಕ್ಷದವ್ರು ಹೇಳ್ತಿಲ್ಲ, ಕಾಂಗ್ರೆಸ್ನ ಶಾಸಕರು ಮಂತ್ರಿಗಳೇ ಒಪ್ಪಿಕೊಂಡಿದ್ದಾರೆ. ಬಂಡವಾಳ ವೆಚ್ಚ ಅಂದರೆ ಅಭಿವೃದ್ಧಿಗೆ ಹಾಕುವಂತಹ ಹಣ ಕಡಿಮೆ ಆದರೆ ಸರ್ಕಾರಕ್ಕೆ ಬರುವಂಥ ಆದಾಯನೂ ಕಡಿಮೆ ಆಗುತ್ತೆ. ಅದನ್ನು ಆರ್ಥಿಕ ಇಲಾಖೆಯ ಮಧ್ಯವಾರ್ಷಿಕ ವರದಿಯೂ ಕೂಡ ಹೇಳಿತ್ತು. ಏನು ತೆರಿಗೆ ಸಂಗ್ರಹ, ಬಂಡವಾಳ ವೆಚ್ಚ ಕಡಿಮೆ ಆದ ಕಾರಣದಿಂದಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಸಿದಿದೆ. ಸರ್ಕಾರದ ಬೊಕ್ಕಸಕ್ಕೆ ಬರಬೇಕಿದ್ದ ತೆರಿಗೆ ಕಡಿಮೆ ಆಗಿದೆ. ನೀವು ಕಡಿಮೆ ಹಾಕಿದಾಗ ಅಭಿವೃದ್ಧಿಗೆ ಬರೋದು ಕಡಿಮೆ ಬರುತ್ತೆ, ಅದು ಒಂದು ರೀಸನ್ನು. ಮತ್ತು ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ದಿನೇ ದಿನೇ ಯಾವ ಕಡೆನೂ ಗಮನ ಕೊಡೋಕ್ಕಾಗದ ಮಟ್ಟಿಗೆ ನಿರ್ಲಕ್ಷಿತ ವಲಯ ಆಗಿದೆ. ಈಗ ಅಭಿವೃದ್ಧಿ ಮೊದಲ ವಿಚಾರನೇ ಅಲ್ಲ, ತಾತ್ಕಾಲಿಕವಾಗಿ ಖುಷಿ ಪಡಿಸ್ಬೇಕು ಅದೇ ಮೊದಲ ವಿಚಾರ ಅನ್ನೋ ಥರ ಇದು ಡೇಂಜರಸ್ ಟ್ರೆಂಡ್ ರಾಜ್ಯದಲ್ಲಿ ಹುಟ್ಟುಕೊಂಡಿರುವ ಮತ್ತು ವಿವಿಧ ರಾಜ್ಯಗಳಲ್ಲಿ ತಲೆ ಎತ್ತಿರುವಂಥ ಡೇಂಜರಸ್ ಟ್ರೆಂಡ್ ಅನ್ನೋದನ್ನು ನೋಡಬಹುದು. ಇದು ಶಾರ್ಟ್ ಟರ್ಮ್ ಅಲ್ಲಿ ಇದರಿಂದ ಬೆನಿಫಿಟ್ ಆಗುತ್ತೆ ಅಂತ ಅನಿಸಿದ್ರೂ ಕೂಡ ಲಾಂಗ್ ಟರ್ಮ್ ಗ್ರೋತ್ ಅಲ್ಲಿ ಬಹಳ ಬಹಳ ಆಘಾತಕಾರಿಯಾಗಿ ಪರಿಣಮಿಸುತ್ತೆ ಇದು. ನೋಡಿ, ಈಗ ಉತ್ತರ ರಾಜ್ಯಗಳ ಅಭಿವೃದ್ಧಿಯ ವೇಗ, ನಂಬರಲ್ಲ ನಾವು ಹೇಳ್ತಾ ಇರೋದು, ವೇಗವನ್ನ ಗಮನಿಸಿದ್ರೆ ದಕ್ಷಿಣದ ರಾಜ್ಯಗಳನ್ನು ಓವರ್ಟೇಕ್ ಮಾಡುವಂತಹ ಲಕ್ಷಣ ಕಂಡು ಬರ್ತಾ ಇದೆ. ಅಂದರೆ ನಾವು ಈಗ ಚೆನ್ನಾಗಿದ್ದೀವಿ, ಬಟ್ ನಮ್ದು ಇಳಿಮುಖ ಆಗ್ತಾ ಇದೆ. ಅವರು ನಮ್ಗಿಂತ ಕಡಿಮೆ ಇದ್ದಾರೆ, ಬಟ್ ವೇಗವಾಗಿ ಮುನ್ನುಗ್ತಾ ಇದ್ದಾರೆ. ಬಿಮಾರು ರಾಜ್ಯಗಳು ಅನ್ಸ್ಕೊಂಡವರು ಬಿಹಾರದಲ್ಲಿರಬಹುದು. ಬಿಹಾರದಲ್ಲಿ ಬಂದು ಅಂಬಾನಿ ಅದಾನಿ ಎಷ್ಟೆಷ್ಟು ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಈಶಾನ್ಯ ರಾಜ್ಯಗಳಲ್ಲಿ ಕೆಲವು ಕಡೆ ಅಸ್ಸಾಮಲ್ಲೆಲ್ಲ ಇನ್ವೆಸ್ಟ್ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿಯ ವೇಗ ಸಾಗ್ತಾ ಇದೆ ನೋಡ್ತಾ ಇದ್ದೀವಿ. ಸೊ ಕೆಲವು ವರ್ಷಗಳಲ್ಲಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ಪ್ರಕಾರ ಉತ್ತರ ರಾಜ್ಯಗಳು ಸೌತ್ ಸ್ಟೇಟ್ಸನ್ನು ಓವರ್ಟೇಕ್ ಮಾಡಬಹುದು. ದಕ್ಷಿಣ ರಾಜ್ಯಗಳು ಬಹಳ ಬಲಿಷ್ಠವಾಗಿದ್ದು ಉತ್ತರಕ್ಕೆ ಕಂಪೇರ್ ಮಾಡಿದ್ರೆ ಹಲವು ಕಾರಣಗಳಿಂದಾಗಿ. ಆದರೆ ಈಗ ಉತ್ತರ ರಾಜ್ಯಗಳೇ ವೇಗವಾಗಿ ಹೋಗ್ತಾ ಇವೆ ಅನ್ನುವಂಥದ್ದು ಬಹಳ ಪ್ರಮುಖವಾದ ವಿಚಾರ ಮತ್ತು ದಕ್ಷಿಣ ರಾಜ್ಯದ ನಾಯಕರುಗಳು ಎಚ್ಚೆತ್ತುಕೊಳ್ಳಬೇಕಾದ ವಿಚಾರ ಅನ್ನೋದು ಇವತ್ತು ಬಜೆಟ್ ಚರ್ಚೆಯಲ್ಲಿ ಎಕ್ಸ್ಪರ್ಟ್ಗಳು ಇಟ್ಟಂತಹ ಒಪಿನಿಯನ್. ನೋಡಿ, ಒಂದು ಎಕ್ಸಾಂಪಲ್, ಸರ್ಕಾರದಲ್ಲಿ ಆರ್ಥಿಕತೆಯ ಪರಿಸ್ಥಿತಿ ಕಷ್ಟಕರವಾಗಿದೆ ಅನ್ನೋದಕ್ಕೆ ಗುತ್ತಿಗೆದಾರರ ಬಾಕಿ 30,000 ಕೋಟಿ 40,000 ಕೋಟಿ ಯಾವಾಗ ಬರುತ್ತೆ, ನಮಗೆ ದಯಾಮರಣ ಕೊಡಿ ಅನ್ನೋ ತನಕ ಹೋಗಿ ಮೊನ್ನೆ ಸಿದ್ದರಾಮಯ್ಯನವ್ರನ್ನ ಕೇಳ್ಕೊಂಡು ಬಂದು ಪ್ರೆಸ್ ಮೀಟ್ ಮಾಡಿ ಜನರ ಮುಂದೆ ತೆರೆದಿಟ್ರಲ್ವ. ಎಷ್ಟು ಜಾಸ್ತಿ ಇದೆ ಕಮಿಷನ್ ಅಂತೆಲ್ಲ ಹೇಳಿದ್ರಲ್ವ. ಅದೇನೇ ಇದ್ಕೊಳ್ಳಿ, ಕಮಿಷನ್ BJP ಜಾಸ್ತಿನ ಕಾಂಗ್ರೆಸ್ ಜಾಸ್ತಿನ ನಮಗೆ ಬೇಕಾಗಿಲ್ಲ. ಆದರೆ ಸಾವಿರ ಕೋಟಿ 30,000 40,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಕಾಮಗಾರಿನೇ ನಡೆಸಲ್ಲ ಅನ್ನೋ ಸ್ಥಿತಿಗೆ ಗುತ್ತಿಗೆದಾರರು ಬಂದಿದ್ದಾರೆ. ನಾಳೆ ಇವರು ಬಿಡ್ಡಿಂಗ್ ಕರೆದ್ರೆ ಬರದೇ ಹೋಗುವಂತಹ ಪರಿಸ್ಥಿತಿ. ಯಾಕಂದರೆ ಸಾಲ ಸುಸ್ತಿಯಾಗಿ ಇವರ ಆಸ್ತಿಯೆಲ್ಲ ಮುಟ್ಟುಗೋಲು ಹಾಕ್ಕೊಳ್ಳೋ ತನಕ ಹೋಗಿದೆ. ಇವರು ಬರದೇ ಹೋದರೆ ಮಂತ್ರಿಗಳೇ ಬೇನಾಮಿಯಲ್ಲಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಆರೋಪ ಇರೋದು. ಇವರು ಬರದೇ ಹೋದರೆ ಏನು ತಲೆಗೆಡಿಸ್ಕೊಳ್ಳಲ್ಲ, ಮಂತ್ರಿಗಳೇ ಬೇನಾಮಿಗಳ ಮೂಲಕ ಅವರು ಇವ್ರ ಮೂಲಕ ಬೇರೆ ಬೇರೆ ಟೆಂಡರ್ ಮ್ಯಾನೇಜ್ ಮಾಡಿಸ್ತಾರೆ. ಅದ್ರ ಲಾಸ್ ಯಾರಿಗೆ? ಎಕನಾಮಿಕ್ ಬರುತ್ತಾ ದುಡ್ಡು? ಮಂತ್ರಿಗಳ ಜೇಬನ್ನೇ ಸೇರ್ಕೊಳ್ಳುತ್ತೆ, ಇರೋ 10 ಜನರ ಜೇಬನ್ನೇ ಸೇರ್ಕೊಳ್ಳುತ್ತೆ. ಇದೆಲ್ಲ ಮುಂದುವರಿತಾ ಹೋದ್ರೆ ಮಾತ್ರ ರಾಜ್ಯದ ಪರಿಸ್ಥಿತಿ ಕಷ್ಟಕರವಾಗಬಹುದು ಅನ್ನೋದು ಎಕ್ಸ್ಪರ್ಟ್ಸ್ ಒಪಿನಿಯನ್.